ಸ್ವಲ್ಪ ಸೈಡ್ ಮಾಡ Ahí. Beri side beri. Hey, side beri. Kita kagal.
Bye. ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಮೂವಿ ಮಾತ್ರ ಸೂಪರ್ ಆಗಿದೆ. ಫಸ್ಟ್ ಹಾಫ್ ಮಾತ್ರ ಅದ್ಭುತ. ಸ್ಟೋರಿ ಸ್ಕ್ರೀನ್ ಪ್ಲೇ ಸೂಪರ್ ಆಗಿದೆ. ಸೈಲೆಂಟ್ ಸ್ಟೋರಿ ಸಖತ್ತಾಗಿದೆ ಮಾತ್ರ, ಚೆನ್ನಾಗಿದೆ ಮಾತ್ರ. ಶಿವಣ್ಣ ಆಕ್ಟಿಂಗ್ ಮಾತ್ರ ಕದರ್ ಆಗಿದೆ ಮಾತ್ರ. ಅಲ್ಟಿಮೇಟ್. ಬಡವರು ಏನ್ ಕಷ್ಟ ಅನುಭವಿಸ್ತಾ ಇದಾರೆ ಈ ಭೂಗತ ಲೋಕದಲ್ಲಿ, ಅದಕ್ಕೆಲ್ಲ ಅಂತ್ಯ ಆಡಿಕೆ ಬಂದಿದ್ದಾರೆ ಭೈರತಿ ರಣಗಲ್. ನಮ್ಮ ಕರುಣಾರ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಒಳ್ಳೆ ಮಸ್ತ್ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ತಂಗಿ ಸೆಂಟಿಮೆಂಟ್ ಇದೆ ಮತ್ತೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ತುಂಬಾ ಅದ್ಭುತ ಬಂದಿದೆ ಸರ್. ನಾವು ಇಂಟ್ರೋಲ್ ಬಂದಿದ್ವಿ, ಇನ್ನು ಮುಂದೆ ಇನ್ನೂ ಚೆನ್ನಾಗಿರ್ತದೆ ಅನ್ಕೊಳ್ತಿದ್ವಿ. ಸಿನಿಮಾ ಕಾಲದಲ್ಲಿ ಎಲ್ಲರೂ ಇಡೀ ಫ್ಯಾಮಿಲಿ ಕುಂತ್ಕೊಂಡು ನೋಡುವಂಥದ್ದು ತುಂಬಾ ಚೆನ್ನಾಗಿದೆ ಸರ್. ಓಕೆ, ಥ್ಯಾಂಕ್ ಯು. ಮ್ಯಾಗ್ನಮ್ ಓಪಸ್ ಇದೆ. ಪ್ರೀ ಇಂಟರ್ವಲ್ ಫೈಟ್ ಅಂತೂ ಸೂಪರ್ ಇದೆ. ಐ ಆಮ್ ಜಸ್ಟ್ ಫಕಿಂಗ್ ಕ್ಯೂರಿಯಸ್ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂತ. ಬ್ಯೂಟಿಫುಲ್ ಇದೆ. ಮಾಸ್ ಬ್ಲಾಕ್ ಬಸ್ಟರ್ ಕಬಾಬ್. ಬಿಗ್ ಡ್ಯಾಡಿ ಇಸ್ ಬ್ಯಾಕ್ ಅಷ್ಟೇ. ಥ್ಯಾಂಕ್ ಯು. ಬಂಗಾರದ ಮನುಷ್ಯ ಆಗುತ್ತೆ ಅಂತ ಅದೇ ತರ ಆಗ್ತಾ ಇದೆ. ಈಗ ಅದೇ ತರ ಬಂಗಾರದ ಮನುಷ್ಯ ಹೆಂಗಿದೆ ಅದೇ ತರ ಆಗುತ್ತೆ. ಸೂಪರ್ ಆಗಿದೆ. ಸಿನಿಮಾ ಮಾತ್ರ ಸೂಪರ್ ಆಗೈತೆ. ಇದು ಮಾತ್ರ ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ಗೆ ಮುನ್ನುಡಿ ಸಖತ್ ಮಾಡೋರು. ಫಸ್ಟ್ ಹಾಫ್ ಎಲ್ಲರೂ ಕಳೆದೋಯ್ತೀರ ಆತರ ಸಖತ್ ಮಾಡ್ಬಿಟ್ಟವ್ರೆ. ಸೂಪರ್. ಫಸ್ಟ್ ಹಾಫ್ ಸೂಪರ್ ಸರ್. ಶಿವಣ್ಣನ ಲುಕ್ಕೇ ಸೂಪರ್. ಏನಕ್ಕೆ ಅಂದ್ರೆ ಮಫ್ತಿಲಿ ಒಂದು ಇಕ್ಕಿದ್ದಾರೆ. ಏನಕ್ಕಿದ್ರ ಭೈರತಿ ರಣಗಲ್ ಆದ ಅಂತ ಅದನ್ನ ಫುಲ್ ಸಂಪೂರ್ಣವಾಗಿ ಆನ್ಸರ್ ಕೊಡ್ತಾರೆ. ನೋಡೋರ್ಗೇನೆ ಮೈ ಜುಮ್ಮಂಬೇಡಿದೆ. ಫಸ್ಟ್ ಹಾಫ್ ಅಲ್ಲಿ ಇಂಟರ್ವಲ್ ಟೈಮಲ್ಲಿ ಮೈಂಡ್ ಬಿಲೀವ್ ಸೂಪರ್. ಇಂಟರ್ವಲ್ ಮೈ ಜುಮ್ ಅಂದ್ಬಿಡುತ್ತೆ ಎಲ್ಲರಿಗೂ ಅನ್ಸಿರ್ಬೇಕೆ ನೋಡಿರೋರ್ಗೆ ಎಲ್ಲರಿಗೂ ಕೂಡ, ಮೀಡಿಯಾದವ್ರಿಗೂ ಕೂಡ ತುಂಬಾ ಸಖತ್ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಡಬಲ್ ಧಮಾಕ ನೋಡೋಣ. ಭೈರತಿ ರಣಗಲ್ ನಾವು ಮಫ್ತಿಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ ಪಾತ್ರದ ಇತಿಹಾಸನ ತುಂಬ ಚೆನ್ನಾಗಿ ನರ್ತನವ್ರು ಕಟ್ಟಿದ್ದಾರೆ. ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ರವಿ ಬಸ್ರೂರವರು ಹೇಳ್ದಂಗೆ ರಿಲೀಸ್ ಇವೆಂಟಲ್ಲಿ ಇಂಟ್ರೋಲಲ್ಲಿ ಸ್ಕ್ರೀನು ಬೆಂಕಿ ಹಚ್ಕೊಳ್ಳುತ್ತೆ ಅಂತ ನಾವು ಅದನ್ನು ವಿಟ್ನೆಸ್ ಮಾಡಿದ್ವಿ ಇವತ್ತು. ಅಷ್ಟು ಅದ್ಭುತವಾಗಿದೆ ಪ್ರತಿಯೊಂದು ಎಲಿವೇಶನ್ಗಳು. ಆ್ಯಂಡ್ ಡೆಫಿನೆಟ್ಲಿ ಅಭಿಮಾನಿಗಳಿಗೆ ಭೈರತಿ ರಣಗಲ್ನ ಸೆಲೆಬ್ರೇಟ್ ಮಾಡೋರಿಗೆ, ಶಿವಣ್ಣನ ಸೆಲೆಬ್ರೇಟ್ ಮಾಡೋರಿಗೆ ಹಬ್ಬದೂಟ ಭೈರತಿ ರಣಗಲ್. ತುಂಬ ಎಂಜಾಯ್ ಮಾಡಿದ್ವಿ. ಐ ಥಿಂಕ್ ಅಭಿಮಾನಿಗಳ ಸೆಲೆಬ್ರೇಷನ್ ಅಂತೂ ಎಲ್ಲರೂ ವಿಟ್ನೆಸ್ ಮಾಡಿದ್ದೀರಾ. ಸಖತ್ತಾಗಿದೆ. ಸ್ಪೆಷಲಿ ಇಂಟ್ರೋಲ್ ಪಾಯಿಂಟ್ ಎಲ್ಲರೂ ನಿಂತ್ಕೊಂಡು ಕೈ ಕಟ್ಕೊಂಡು ನೋಡ್ತಾ ಇದ್ರಿ. ಕನ್ಸಿಸ್ಟೆನ್ಸಿ ಇತ್ತು. ಸೇಮ್ ಸೀನ್ ಹೆಂಗಿತ್ತು ಇಡೀ ಥಿಯೇಟರ್ ಎದ್ದು ನಿಂತ್ಕೊಂಡಿತ್ತು ಇಂಟ್ರೋಲ್ ಅಲ್ಲಿ. ಬಟ್ ಅಭಿಮಾನಿಗಳು ಒಂದು ರಿಕ್ವೆಸ್ಟ್ ಏನಂದ್ರೆ ದಯವಿಟ್ಟು ಶೂಟ್ ಮಾಡಿ ಸ್ಟೋರಿಲಿ ಇದರಲ್ಲಿ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಬೇಡಿ. ಯಾಕೆಂದ್ರೆ ಥಿಯೇಟ್ರಲ್ಲಿ ಎಲ್ಲರೂ ನಿಮ್ಗಳ ಥರನೇ ಬೇರೆಯವರು ಅದೊಂದು ಅಡ್ರಿನಲ್ ರಶ್ನ ವಿಟ್ನೆಸ್ ಮಾಡಬೇಕಲ್ಲ. ಅದನ್ನೆಲ್ಲ ನೀವೇ ಸ್ಟೋರಿಗಳಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಎಲ್ಲರೂ ಮೊಬೈಲ್ ತೆಗೆದು ಶೂಟ್ ಮಾಡಿಬಿಡ್ತಾರೆ. ಅದನ್ನ ಮಾಡಬೇಡಿ ಅಷ್ಟೇ. ಎಂಜಾಯ್ ಮಾಡಿ ಥಿಯೇಟರ್. ಇಲ್ಲ, ಇವತ್ತು ಆಲ್ಮೋಸ್ಟ್ ಥಿಯೇಟ್ರಲ್ಲಿ ಒಂದು 60% ಜನ ಭೈರತಿ ರಣಗಲ್ ಕಾಸ್ಟ್ಯೂಮಲ್ಲೇ ಇದ್ದಾರೆ. ಅದು ಆ ಪಾತ್ರದ ಪವರ್ ಹಂಗಿದೆ. ಹಂಗಾಗಿ ಎಲ್ಲರೂ ಅದೇ ಕಾಸ್ಟ್ಯೂಮಲ್ಲಿ ಬಂದಿದ್ದೀವಿ. ಸೂಪರ್
ಸಕ್ಕದಾಗಿದೆ ಮೂವಿ ಅಂತೂ ಸೂಪರ್ ಆಗಿದೆ. ಫಸ್ಟ್ ಇದ್ರಲ್ಲೇ ನಿಮ್ಗೆ ದುಡ್ಡು ವಸೂಲ್ ಅದಂತೂ ಪಕ್ಕ. ಶಿವಣ್ಣ ಅಂತವರ ಒಬ್ಬ ಆಕ್ಟರ್ಗೆ ಇದಕ್ಕಿಂತಲೂ ಇದು ಚೆನ್ನಾಗೈತೆ. ಸಖತ್ತಾಗಿದೆ ಅಣ್ಣ ಮೂವಿ. ಸೂಪರ್ ಆಗಿದೆ ಮೂವಿ, ಚೆನ್ನಾಗಿದೆ. ಶಿವಣ್ಣ ಬಾಸ್ ಮೂವಿ ಸೂಪರ್ ಆಗಿದೆ ಸರ್, ಎಲ್ಲರೂ ನೋಡ್ಬೋದು. ಸೂಪರ್ ಆಗಿದೆ ಸರ್ ಮೂವಿ. ಸೂಪರ್ ಚೆನ್ನಾಗಿ ಸರ್, ಹೆಣ್ಮಕ್ಳೆಲ್ಲ ಬರೋದು ಫಿಲಮ್ ನೋಡ್ಬೋದು. ಸೂಪರ್ ಮೂವಿ, ಸಕ್ಕತ್ತಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಮಾಸ್ ಫಿಲಿಮ್. ಎಲ್ಲರೂ ಬಂದು ಫಿಲಿಮ್ ನೋಡಿ, ಚೆನ್ನಾಗಿದೆ ಫಿಲಿಮ್. ಸೂಪರ್. ಇಂಟರ್ವೆಲ್ ಬ್ಲಾಕ್ ಅಂತೂ ಬ್ಲಾಸ್ಟ್. ಐ ಲವ್ ಯು ಶಿವಣ್ಣ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಮೇಡಮ್. ಸೂಪರ್ ಆಗೈತೆ, ತುಂಬಾ ಚೆನ್ನಾಗಿದೆ. ಸೂಪರ್. ಹೆಂಗಿದೆ? ಸೂಪರ್ ಮೇಡಮ್, ಸೂಪರ್ ಆಗಿದೆ. ಸಕ್ಕತ್ತಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ ಸೂಪರ್ ಆಗಿದೆ. ಶಿವಣ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾನು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಪ್ರೀಕ್ವೆಲ್ ಈ ತರ ಇರಬೇಕು ಅಂತ ನರ್ತನ್ ಅವರು ತೋರ್ಸ್ಕೊಟ್ಟಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಟೀಮ್ಗೆ. ಅದ್ರಲ್ಲಿ ಭೈರವ ತಿರಣ ಕಲಿತ ಸದ್ದು. ಹಾಯ್, ಚೆನ್ನಾಗಿತ್ತು. ಬಟ್ ನನ್ಗೇನು ಕಾಣಿಸ್ಲಿಲ್ಲ, ಏನು ಕೇಳಿಸ್ಲಿಲ್ಲ. ಎಲ್ಲ ಹಂಗ್ ಕಿರ್ಚ್ತಾ ಇದ್ರು ಪಾರ್ಟಿ ಪಾಪರ್ಸ್ ಎಲ್ಲ ಬಿಟ್ಟು. ಬಟ್ ಸೂಪರ್ ಆಗಿದೆ, ಎಲ್ಲಾರು ನೋಡಿ. ನಾನು ವೈಬ್ಗೋಸ್ಕರ ಬಂದೆ. ರಕ್ತ ನೋಡ್ಬೇಕು ಅಂತಾರೆ ಸೆಕೆಂಡ್ ಹಾಫ್. ಪ್ರತಿಯೊಬ್ರು ಶಿವಣ್ಣನ ಹೇಳ್ತಾ ಇಲ್ವಾ, ನಮ್ಗಂತೂ ನೋಡಿ ಇನ್ನು ಗೂಪ್ಸ್ ಬಂಪ್ಸ್ ಇನ್ನು ಇಳ್ದೇ ಇಲ್ಲ ನೋಡಿ. ದಯವಿಟ್ಟು ಇದೆಲ್ಲ ಸುಳ್ಳೆಲ್ಲ. ಇನ್ನು ಎಲ್ಲಾ ಕಡೆ ಗೂಪ್ಸ್ ಬಂಪ್ಸ್ ಇನ್ನು ಹಂಗೆ ನಿಂತ್ಕೊಂಡಿದೆ. ಸೆಕೆಂಡ್ ಹಾಫ್ ಬಂದು ಬೆಂಕಿ. ಯಾರೇ ಆಗ್ಲಿ ಕೊಟ್ಟು ದುಡ್ಡಿಗೆ ಮೋಸ ಇಲ್ಲ. ತುಂಬಾ ಅದ್ಭುತವಾಗಂತ ಸಿನಿಮಾ ಮಾಡಿದ್ದಾರೆ. ಸೂಪರ್ ಆಗಿದೆ ಮೂವಿ. ಪ್ರತಿಯೊಬ್ರು ನೋಡಿ ಕನ್ನಡ ಚಿತ್ರನ ಅರಸಿ ಬೆಳೆಸಿ